ನಮಸ್ತೆ. ಶ್ರೀ ರಾಘವೇಂದ್ರ ಚಾನೆಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ದಿನ ನಾವು ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಪ್ರಸ್ತುತವಾಗಿ ಏನು ನಡೀತಾ ಇದೆ ಅಂತ ನೋಡ್ತಾ ಹೋಗೋಣ. ಆಲ್ರೆಡಿ ನಾನು ಕೆಲವು ಕಾರ್ಡ್ಗಳನ್ನು ಶಫಲ್ ಮಾಡಿ ಇಲ್ಲಿ ಇಟ್ಟಿದ್ದೇನೆ. ಮತ್ತು ಹಾಗೆ ಅದರ ಜೊತೆಗೆ ನಿಮ್ಮ ಪಾರ್ಟ್ನರ್ನ ಕರೆಂಟ್ ಎನರ್ಜಿ ಹೇಗಿದೆ, ಅವರು ಮೈಂಡಿಂದ ಏನನ್ನು ಆಲೋಚಿಸ್ತಿದ್ದಾರೆ, ಅವರ ನಿಜವಾದ ಭಾವನೆಗಳೇನು ಅಂತ ಕಾರ್ಡಲ್ಲಿ ನೋಡೋಣ. ಮತ್ತು ಯಾವ ಎನರ್ಜಿ ಕ್ಯಾಚ್ ಆಗುತ್ತೆ ಅಂತ ನೋಡೋಣ. ಇಲ್ಲಿ ಯಾವುದೇ ರೀತಿಯ ಆಪ್ಷನ್ಸ್ಗಳನ್ನು ಇಟ್ಟಿರಲ್ಲ. ಇದೊಂದು ಕಲೆಕ್ಟಿವ್ ರೀಡಿಂಗ್ ಆಗಿರುತ್ತೆ. ಏನು ಬರುತ್ತೆ ಅಂತ ನೋಡೋಣ. ಅದಕ್ಕಿಂತ ಮೊದಲಾಗಿ ಒಂದು ಕಿವಿ ಮಾತು, ಯಾರೇ ಆಗಲಿ ವಸ್ತುಗಳನ್ನು ನಾವು ಉಪಯೋಗಿಸಬೇಕು. ಅದೇ ರೀತಿಯಲ್ಲಿ ನಮ್ಮ ಸಂಬಂಧಗಳನ್ನು, ರಿಲೇಷನ್ಸ್ಗಳನ್ನು ಪ್ರೀತಿಸಬೇಕು. ವಸ್ತುಗಳನ್ನು ಪ್ರೀತಿಸಿ ಸಂಬಂಧಗಳನ್ನು ವ್ಯಾಪಾರ ರೀತಿಯಲ್ಲಿ ನೋಡ್ತಾ ಹೋದರೆ ಅದರಲ್ಲಿ ಅರ್ಥವೇ ಇರಲ್ಲ. ಜೀವನದಲ್ಲಿ ಎಲ್ಲರ ಭಾವನೆಗಳಿಗೂ ರೆಸ್ಪೆಕ್ಟ್ ಕೊಡಿ. ಅದೇ ರೀತಿಯಲ್ಲಿ ನಿಮ್ಮನ್ನು ನೀವು ಗೌರವಿಸಿ. ಇದು ಇವತ್ತಿನ ದಿನದ ಒಂದು ಸಣ್ಣದಾದಂತಹ ಕಿವಿ ಮಾತು. ಅದರ ಜೊತೆಗೆ ನೋಡಿ, ನಾನೊಂದು ತಂದಿದ್ದೇನೆ ಹೊಸದಾಗಿ. ಇದು ಕ್ರಿಸ್ಟಲ್ ರೀಡಿಂಗ್ ಅಂತ ಕರೀತಾರೆ. ಇದು ಒಂದು ಕಾಣಿಸ್ತಿದೆಯಲ್ಲ, ತುಂಬ ಭಾರ ಇದೆ. ಇದು ಕ್ರಿಸ್ಟಲ್ ಬಾಲ್. ಇದರ ಮೂಲಕ ನಾವೇನು ಅಂತ ಹೇಳಿದ್ರೆ ಗೇಜ್ ಮಾಡ್ತೇವೆ. ಅಂದರೆ ಗೇಜ್ ಮಾಡೋದು ಅಂದರೆ ಏನು, ಕಾಫಿ ಕಪ್ ರೀಡಿಂಗ್ ಹೇಗೋ ಹಾಗೆ ಇದಕ್ಕೆ ಇದರದೇ ಆದಂತಹ ಎನರ್ಜಿ ಬೇಸನ್ನು ನಾವು ಕ್ರಿಯೇಟ್ ಮಾಡಿದಾಗ ಇದು ಸ್ಪಷ್ಟವಾದಂತಹ ಮೆಸೇಜನ್ನು ಕೊಡ್ತಾ ಹೋಗುತ್ತೆ. ಇದು ಒಂದು ಅತ್ಯಂತ ಪ್ರಾಚೀನವಾದಂತಹ ವಿದ್ಯೆ. ಇದನ್ನು ಕೂಡ ನಾನು ಮಾಡಲಿಕ್ಕೆ ಇಷ್ಟಪಡ್ತೇನೆ. ಮುಂದಿನ ದಿನಗಳಲ್ಲಿ ಇದನ್ನು ನೋಡೋಣ. ಅತ್ಯಂತ ಗೌಪ್ಯ ವಿದ್ಯೆ, ಅಕಲ್ಟ್ಗಳಲ್ಲಿ ಇದು ಕೂಡ ಒಂದು. ಓಕೆನಾ? ಎಸ್. ಇವತ್ತಿನ ದಿನ ನಿಮ್ಮ ಪಾರ್ಟ್ನರ್ನ ಎನರ್ಜಿ ಹೇಗಿದೆ ಅಂತ ನೋಡೋಣ. ನಿಮ್ಮ ಪ್ರೀತಿಯಲ್ಲಿ ಏನು ನಡೀತಾ ಇದೆ ಅಂತ ನೋಡೋಣ. ದಯವಿಟ್ಟು ಇದೊಂದು ಕಲೆಕ್ಟಿವ್ ರೀಡಿಂಗ್ ಆಗಿರೋದ್ರಿಂದ ಹೇಗೆ ಬರುತ್ತೋ ಹಾಗೆ ಓಪನ್ ಮೈಂಡೆಡ್ ಆಗಿ ತಗೊಳ್ಳೋದನ್ನು ಮರಿಬೇಡಿ. ಓಕೆನಾ? ಓಕೆ. ಫಸ್ಟ್ ಆಗಿ 5 ಆಫ್ ಸೋರ್ಡ್ಸ್, ನೈಟ್ ಆಫ್ ಸೋರ್ಡ್ಸ್, 9 ಆಫ್ ಪೆಂಟಿಕಲ್ಸ್, ದ ಹೆರೋಫ್ಯಾಂಟ್, ವಾಂಡ್ಸ್, 2 ಆಫ್ ಪೆಂಟಿಕಲ್ಸ್, 10 ಆಫ್ ವಾಂಡ್ಸ್, ದ ಟವರ್ ಆ್ಯಂಡ್ ಪೆಂಟಿಕಲ್ಸ್, 8 ಆಫ್. ಕಾಣಿಸ್ತಾ ಇದೆ ಅಲ್ವಾ? ಎಸ್. ಯಾರಿಗೆ ಯಾವುದು ಅನ್ವಯಿಸುತ್ತೋ ಅದನ್ನು ಮಾತ್ರ ತಗೊಳ್ಳಿ, ಉಳಿದದನ್ನು ಹಾಗೆ ಬಿಟ್ಬಿಡಿ. ಓಕೆ. ಇಲ್ಲಿ ನಿಮ್ಮ ಪಾರ್ಟ್ನರ ಎನರ್ಜಿಯನ್ನು ಚೆಕ್ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಇಲ್ಲಿ ಏನು ಬರ್ತಾ ಇದೆ ಅಂತ ಹೇಳಿದ್ರೆ, ಎಸ್, ಯಾವುದೋ ಜಗಳದ ಸನ್ನಿವೇಶ ಇರ್ಬೋದು, ಅಥವಾ ನೋ ಕಾಂಟ್ಯಾಕ್ಟ್ನ ಸಿಚುವೇಶನ್ ಇರಬಹುದು, ಅಥವಾ ಸಪರೇಷನ್ನ ಸಿಚುವೇಶನ್ ಇರಬಹುದು, ಅಥವಾ ಏನು ಅಂತ ಹೇಳಿದ್ರೆ ಯಾವುದೋ ರಿಲೇಷನ್ನಲ್ಲಿ ಒಬ್ಬ ವ್ಯಕ್ತಿ ಮತ್ತೊಬ್ಬರ ಮೇಲೆ ತುಂಬಾ ಕಂಟ್ರೋಲ್ಡ್ ಆಗಿರೋದನ್ನು ಇದು ತೋರಿಸ್ತಾ ಇದೆ. ಓಕೆನಾ? ಆ ವ್ಯಕ್ತಿ ಮನಸ್ಸಿನಿಂದ ಏನು ಅಂದ್ಕೊಳ್ತಾ ಇದ್ದಾರೆ ಅಂತ ಹೇಳಿದರೆ, ಒಂದು, ನೀವು ತುಂಬಾ ಅವರನ್ನು ಕಂಟ್ರೋಲ್ ಮಾಡ್ತಾ ಇದ್ದೀರಾ ನನ್ನ ಭಾವನೆಗಳ ವಿಚಾರದಲ್ಲಿ ಅಥವಾ ನನ್ನ ನಿರ್ಧಾರಗಳ ವಿಚಾರದಲ್ಲಿ ಅಂತ ಅಂದ್ಕೊಂಡಿರ್ಬೋದು. ಅಥವಾ ಇನ್ನು ಕೆಲವರಿಗೆ ಏನಾಗಿದೆ ಅಂತ ಹೇಳಿದ್ರೆ ತುಂಬಾ ಜಗಳ ಆಗಿರ್ಬೋದು, ಅಥವಾ ಯಾವುದೋ ಸಂದರ್ಭಗಳಿಂದ ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಆಗಿದ್ದಾರೆ, ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದಾರೆ, ಸಪ್ರೇಷನ್ ಮೂಡಲ್ಲಿ ಇದ್ದಾರೆ ಅಂತ ಇದು ತೋರಿಸ್ತಾ ಇದೆ. ಎಸ್. ಇದಕ್ಕೆ ಸಂಬಂಧಪಟ್ಟಾಗೆ ನೆಕ್ಸ್ಟ್ ಬಂದಿದೆ ನೈಟ್ ಆಫ್ ಸೋರ್ಡ್ಸ್. ನೈಟ್ ಆಫ್ ಸೋರ್ಡ್ಸ್ ಏನು ಹೇಳ್ತಾ ಇದೆ ಅಂತ ಹೇಳಿದರೆ, ಆ ವ್ಯಕ್ತಿ ನಿಮ್ಮನ್ನು ಪುನಃ ಮೀಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ. ಹಾಗೆ ಅದರ ಜೊತೆಗೆ ನಿಮ್ಮ ಬಗ್ಗೆ ಅವರು ತುಂಬಾ ಆಲೋಚಿಸ್ತಾ ಇದ್ದಾರೆ. ಭಾವನೆಗಳು ಅವರ ಮನಸ್ಸಿನಲ್ಲಿ ತುಂಬಾ ಜಾಗೃತವಾಗಿ ಓಡ್ತಾ ಇದೆ. ನಿಮ್ಮನ್ನು ಮತ್ತೆ ಭೇಟಿ ಮಾಡಬೇಕು ಅಂದ್ಕೊಳ್ತಾರೆ. ಆ ಸಿಚುವೇಶನಿಂದ ನಿಮ್ಮನ್ನು ಹೊರಗೆ ತರಬೇಕು ಅಂತ ಗ್ರಹಿಸ್ತಾ ಇದ್ದಾರೆ. ಮತ್ತು ಕೆಲವರಿಗೆ ಇದು ಏನನ್ನು ಸೂಚಿಸುತ್ತೆ ಅಂತ ಹೇಳಿದ್ರೆ, ಆದಷ್ಟು ಬೇಗ ನಿಮ್ಮನ್ನು ಮೀಟ್ ಮಾಡಬೇಕು, ನಿಮ್ಮ ಹತ್ರ ವಿಚಾರಗಳನ್ನು ಹಂಚ್ಕೊಳ್ಬೇಕು ಅನ್ನುವಂತಹದ್ದನ್ನು ಅವರು ಹೇಳ್ತಾ ಇದ್ದಾರೆ ಅಂತ ಈ ಕಾರ್ಡ್ ಸೂಚಿಸುತ್ತೆ. ಇನ್ನು ನೆಕ್ಸ್ಟ್ ಬಂದಿದೆ 9 ಆಫ್ ಪೆಂಟಿಕಲ್ಸ್. 9 ಆಫ್ ಪೆಂಟಿಕಲ್ಸ್ ಏನು ಹೇಳ್ತಾ ಇದೆ ಅಂದರೆ, ಆ ವ್ಯಕ್ತಿ ಆಲೋಚನೆ ಮಾಡ್ತಾ ಇದ್ದಾರೆ, ನೀವು ತುಂಬಾ ಇಂಡಿಪೆಂಡೆಂಟ್ ಆಗಿದ್ದೀರಾ, ನೀವು ತುಂಬಾ ಕ್ರಿಯೇಟಿವ್ನೆಸ್ ಇರುವಂತಹ ವ್ಯಕ್ತಿ, ನಿಮ್ಮ ಜೀವನದಲ್ಲಿ ಸ್ಪಷ್ಟವಾದಂತಹ ಗುರಿ ನಿಮ್ಮ ಹತ್ರ ಇದೆ. ನೀವು ಏನು ಅಂತ ಹೇಳಿದರೆ ಒಳಗೊಂದು ಹೊರಗೊಂದು ವ್ಯಕ್ತಿತ್ವವನ್ನು ಹೊಂದಿರುವವರಲ್ಲ. ನಿಮಗೇನು ಬೇಕೋ ಅದನ್ನು ನಿರ್ಧಾರ ಮಾಡುವಂತಹ ತಾಕತ್ತು ನಿಮ್ಮಲ್ಲಿ ಇದೆ. ಆದ್ದರಿಂದಾಗಿ ನನ್ನ ಜೀವನಕ್ಕೆ ನೀವು ಅತ್ಯುತ್ತಮವಾದಂಥ ಮ್ಯಾನಿಫೆಸ್ಟ್ ಅಂತ ಕೆಲವರು ಲೆಕ್ಕ ಹಾಕ್ತಾ ಇದ್ದಾರೆ. ಇನ್ನು ಕೆಲವರು ಏನು ಅಂತ ಹೇಳಿದರೆ ತುಂಬಾ ಕಂಟ್ರೋಲ್ಡ್ ಮೈಂಡ್ ಪರ್ಸನ್ ನೀವು ಆಗಿದ್ದೀರಾ ಅಂತ ಅನಿಸುತ್ತೆ. ಈ ಕಾರ್ಡು ಅದೇ ಹೇಳ್ತಾ ಇದೆ, ಈ ಕಾರ್ಡು ಅದೇ ಹೇಳ್ತಾ ಇದೆ. ಆದ್ದರಿಂದ ಅವ್ರು ಅಂದ್ಕೊಳ್ತಾರೆ, ನೀನು ಒಂಥರ ರಾಣಿ ಇದ್ದ ಹಾಗೆ, ಆದ್ದರಿಂದಾಗಿ ನೀನು ನನ್ನ ಮೇಲೆ ತುಂಬಾ ಭಾವನೆಗಳ ನಿಯಂತ್ರಣ ಮಾಡ್ತಾ ಇದೆಯಾ,
ಅಂತ ಹೇಳಿ ಪ್ರತಿ ವಿಚಾರದಲ್ಲೂ ನೀನು ಏನು ಅಂತ ಹೇಳಿದ್ರೆ ನೀನು ಹೇಳಿದಾಗೆ ಆಗಬೇಕು ಅನ್ನೋ ಹಠವನ್ನು ತೋರಿಸ್ತೀಯಾ ಅನ್ನುವಂಥದ್ದನ್ನು ಅವ್ರು ಹೇಳ್ತಾ ಇದ್ದಾರೆ. ಹಾಗೆ ಅದರ ಜೊತೆಗೆ ನೆಕ್ಸ್ಟ್ ಬಂದಿದೆ ದ ಹೆರೋಫೆಂಟ್ ಕಾರ್ಡ್. ದ ಹೆರೋಫೆಂಟ್ ಕಾರ್ಡ್ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಎಸ್, ನೀವು ತುಂಬಾ ಸ್ಪಿರಿಚುವಲ್ ಪರ್ಸನ್ ಆಗಿರ್ಬೋದು, ದೇವರು ಪೂಜೆ ಪುನಸ್ಕಾರಗಳಲ್ಲಿ ತುಂಬಾ ಆಸಕ್ತಿ ಇರ್ಬೋದು, ಸತ್ಯವನ್ನು ಸತ್ಯ ಅಂತಿರೋ ಸುಳ್ಳನ್ನು ಸುಳ್ಳು ಅನ್ನುವಂತಹ ಮನೋಭಾವನೆಯನ್ನು ಹೊಂದಿದ್ದೀರಾ. ಈ ಪ್ರೀತಿಯಲ್ಲಿ ನೋ ಕಾಂಟ್ಯಾಕ್ಟ್ ಇದ್ದವರಿಗೆ ಎಸ್ ಜಸ್ಟಿಸ್ ಕಾರ್ಡ್ಗಳು ಬಂದಿರೋದ್ರಿಂದ ಈ ಜಸ್ಟಿಸ್ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ ಎಸ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯ ಸಿಗುತ್ತೆ ಅಂತ ಹೇಳ್ತಾ ಇದೆ. ಓಕೆ, ನೆಕ್ಸ್ಟ್ ಏನು ಹೇಳ್ತಾ ಇದೆ, ತ್ರೀ ಆಫ್ ವಾಂಡ್ಸ್. ತ್ರೀ ಆಫ್ ವಾಂಡ್ಸ್ ನೋಡಿ, ಇಲ್ಲಿ ಮತ್ತೆ ಅದೇ ರೀತಿಯ ಕಾರ್ಡ್ ತೋರಿಸ್ತಾ ಇದೆ. ಏನು ಅಂತ ಹೇಳಿದ್ರೆ ನಿಮ್ಮ ನಡುವೆ ಯಾವುದೇ ಜಗಳ ಆಗಿರ್ಬೋದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರ್ಬೋದು, ಅಥವಾ ಸಪರೇಷನ್ ಆಗಿರ್ಬೋದು, ವಾಪಸ್ ಆ ವ್ಯಕ್ತಿ ಬರ್ತಾ ಇದ್ದಾರೆ, ನಿಮ್ಮ ಜೊತೆಗೆ ಸೇರ್ತಾ ಇದ್ದಾರೆ. ಅದಕ್ಕೆ ಯಾಕೆ ಅಂತ ಹೇಳಿದ್ರೆ ಅವರ ಜೀವನದಲ್ಲಿ ಬೇಕಾದಷ್ಟು ಅವರಿಗೆ ಸಂಬಂಧಪಟ್ಟ ಹಾಗೆ ಆಪ್ಷನ್ಸ್ಗಳಿವೆ. ಅವರು ನೋಡಿ ಇಲ್ಲಿ ಕಾರ್ಡ್ ತೋರಿಸ್ತಾ ಇದೆ, ಮೂವ್ಮೆಂಟ್ ಆಗುವುದಕ್ಕೆ ಅವರು ಪ್ರಯತ್ನ ಪಟ್ಟರೂ ಕೂಡ ನಿಮ್ಮೊಂದಿಗೆ ಕಳೆದಂತಹ ದಿನಗಳು, ನಿಮ್ಮ ಜೊತೆ ಇರುವಂತಹ ಭಾವನೆಗಳು ಅವ್ರನ್ನ ಇನ್ನೂ ಬಿಟ್ಟುಕೊಟ್ಟಿಲ್ಲ. ಅದಕ್ಕೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಕಾರ್ಡಲ್ಲಿ ಒಬ್ಬ ವ್ಯಕ್ತಿ ಯಾವ ರೀತಿ ಒಂದು ಕೋಲನ ಒಂದು ವಾಂಡ್ಸನ್ನು ಹೇಗೆ ಗಟ್ಟಿಯಾಗಿ ಇಟ್ಕೊಂಡಿದ್ದಾರೆ, ಆ ಭಾವನೆಗಳು ಅವರಲ್ಲಿ ಇನ್ನೂ ಸತ್ತಿಲ್ಲ, ಅದು ಇನ್ನೂ ಕೂಡ ಹಸಿಯಾಗಿದೆ. ಒಣ ಮರವಾಗಿರುವಂತಹ ಸಂದರ್ಭವಾಗಿದ್ದರೂ ಕೂಡ ನಿಮ್ಮ ಭಾವನೆಗಳು ಒಳಗಿಂದ ಒಳಗೆ ಆ ರೀತಿಯಾಗಿ ಸೊರಗಿ ಹೋಗಿದ್ರೂ ಕೂಡ ಪುನಃ ಅದು ಚಿಗುರುಡಿತಾ ಇದೆ. ಮತ್ತೆ ಮತ್ತೆ ಆ ಸಿಚುವೇಶನ್ಗಳು ಅವರನ್ನು ನೆನಪಿಸ್ತಾ ಇದೆ, ವಾಪಸ್ ಬರುವ ಹಾಗೆ ಮಾಡ್ತಾ ಇದೆ. ಅವರಿಗೆ ಬೇಕಾದಷ್ಟು ಆಪ್ಷನ್ಸ್ ಇದ್ದರೂ ಕೂಡ ನೀವೇ ಅವರ ಒಂದು ಮೊದಲನೆಯ ವ್ಯಕ್ತಿಯಾಗಿದ್ದೀರಾ ಅಂತ ಅವರು ಹೇಳ್ತಾ ಇದ್ದಾರೆ. ಓಕೆ, ಮತ್ತು ಏನು ಬಂದಿದೆ ಅಂತ ಹೇಳಿದ್ರೆ ದಿ ಬ್ಯಾಲೆನ್ಸ್ ಕಾರ್ಡ್ ಬಂದಿದೆ. ಬ್ಯಾಲೆನ್ಸ್ ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ ಇಲ್ಲಿ ಯಾರಿಗೂ ತುಂಬಾ ಸಪ್ರೇಷನ್ನು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರೋದ್ರಿಂದ ಈ ಕಾರ್ಡ್ ಬಂದಿದೆ ಅನಿಸುತ್ತೆ. ಅವ್ರೇನು ಅಂದ್ಕೊಳ್ತಾ ಇದ್ದಾರೆ ಅಂದರೆ ಎಸ್, ಈ ಭಾವನೆಗಳನ್ನು ನಾನು ನಿಯಂತ್ರಣ ಮಾಡಲೇಬೇಕು, ಹತೋಟಿಗೆ ತರೋದ್ರಿಂದ ಮಾತ್ರ ನಿಮ್ಮನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ, ಅಥವಾ ನಿಮ್ಮನ್ನು ಪುನಃ ರೀಚ್ ಆಗಲಿಕ್ಕೆ ಸಾಧ್ಯ ಅಂತ ಅಂದ್ಕೊಳ್ತಾ ಇದ್ದಾರೆ. ಹಾಗೆ ಅದರ ಜೊತೆಗೆ ಕೆಲವೊಂದು ವಿಚಾರದಲ್ಲಿ ತುಂಬಾ ಅವರು ಭ್ರಮೆಗೆ ಒಳಗಾಗಿದ್ದಾರೆ. ಈ ಜಗಳದ ವಿಚಾರದಲ್ಲಿ ಅಥವಾ ಈ ನೋವಿನ ವಿಚಾರದಲ್ಲಿ ಅವರಲ್ಲಿ ಅವ್ರದ್ದೇ ಆದಂತಹ ಮಾನಸಿಕ ಒಂದು ಥಾಟ್ಸ್ಗಳು ಅವರ ಮೈಂಡಲ್ಲಿ ಆಚೆ ಈಚೆ ಮೂವ್ ಆಗ್ತಾ ಇದೆ ಅಂತ ಹೇಳ್ತಾ ಇದೆ. ನೋಡಿ, ಈ ವ್ಯಕ್ತಿಯ ಟೋಪಿ ಎಷ್ಟು ಉದ್ದ ಇದೆ. ಆ್ಯಕ್ಚುಲಿ ಇದು ಒಂದು ಕೇವಲ ಇಲ್ಯೂಷನ್, ಒಂದು ಭ್ರಮೆ. ಯಾಕೆಂದರೆ ಇಷ್ಟು ಉದ್ದದ ಟೋಪಿ ಯಾರೂ ಕೂಡ ಹಾಕಲ್ಲ, ಇದು ಇಲ್ಯೂಷನನ್ನು ತೋರಿಸುತ್ತೆ. ಓಕೆ, ನೆಕ್ಸ್ಟ್ ಕಾರ್ಡ್ ಏನು ತೋರಿಸ್ತಾ ಇದೆ, 10 ಆಫ್ ವಾಂಡ್ಸ್. ಎಸ್, 10 ಆಫ್ ವಾಂಡ್ಸ್. ಸ್ಟ್ರಗಲಿಂದ ಅಂದರೆ ಏನು ತೋರಿಸ್ತಾ ಇದೆ ಅಂದರೆ ಆ ವ್ಯಕ್ತಿ ಹಗಲು ರಾತ್ರಿ, ಡೇ ಆ್ಯಂಡ್ ನೈಟ್ ನಿಮ್ಮನ್ನು ತುಂಬಾ ಆಲೋಚಿಸ್ತಾ ಇದ್ದಾರೆ, ಓವರ್ ಥಿಂಕ್ ಆಗಿದ್ದಾರೆ, ನಿಮ್ಮ ಬಗ್ಗೆ ಒಬೇಸ್ ಆಗಿದ್ದಾರೆ. ಅವ್ರಿಗೆ ಏನು ಅನಿಸುತ್ತೆ ಅಂದರೆ ಈಗ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನ ಸಂದರ್ಭ ಇದ್ದರೆ ಯಾರಾದರೂ ಅವ್ರಿಗೆ ಅನ್ನಿಸ್ತಾ ಇದೆ, ಎಸ್, ನಾನು ಇಷ್ಟೆಲ್ಲ ಕಷ್ಟಪಟ್ಟು ಹಾರ್ಡಾಗಿ ಇದ್ರ ಬಗ್ಗೆ ಥಿಂಕ್ ಮಾಡಿ ಇದನ್ನು ಪಡ್ಕೊಂಡಿದ್ರು ಕೂಡ ಯಾಕೆ ಇದು ಮಿಸ್ ಆಯಿತು, ಎಲ್ಲಿ ಮಿಸ್ ಆಯಿತು, ಯಾವ ವಿಚಾರದಿಂದಾಗಿ ಇದಕ್ಕೆ ನೋ ಕಾಂಟ್ಯಾಕ್ಟ್ಗೆ ಬಂತು ಅಂತ ಅವ್ರ ತಲೆಯಲ್ಲಿ ಈಗಲೂ ಕೂಡ ಓಡ್ತಾ ಇದೆ. ಎಸ್, ನೆಕ್ಸ್ಟ್ ಇದು ಕಾರ್ಡ್ ಏನು ತೋರಿಸ್ತಾ ಇದೆ ಅಂದರೆ ಏಸ್ ಆಫ್ ವಾಂಡ್ಸ್. ಅಂದರೆ ಪುನಃ ನಿಮ್ಮನ್ನು ಅವರು ಮೀಟ್ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ, ನಿಮಗೆ ಪುನಃ ಆ ಪ್ರೀತಿಯನ್ನು ನಿಮ್ಮಿಂದ ಪಡಿಬೇಕು ಅನ್ನುವಂತಹ ಧೋರಣೆ ಅವರ ಮನಸ್ಸಿನಲ್ಲಿರುವುದು ಸತ್ಯ. ನೆಕ್ಸ್ಟ್ ಏನು, ದ ಟವರ್ ಕಾರ್ಡ್ ಬಂದಿದೆ. ದ ಟವರ್ ಕಾರ್ಡ್ ಏನನ್ನು ಹೇಳ್ತಾ ಇದೆ ಅಂತ ಹೇಳಿದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಟ್ರಸ್ಟ್ ಇಶ್ಯೂ, ನಂಬಿಕೆ ವಿಚಾರದಲ್ಲಿ ಮೋಸ ಆಗಿದೆ. ಕೆಲವರಿಗೆ ಏನು ಗೊತ್ತಾ, ಕ್ಷಮಿಸಿ, ಇಲ್ಲಿ ಬಂದದ್ದನ್ನು ಮಾತ್ರ ನಾನು ಹೇಳಲಿಕ್ಕೆ ಸಾಧ್ಯ, ಅದನ್ನು ಬಿಟ್ಟು ಬೇರೆ ಹೇಳಲಿಕ್ಕೆ ಆಗಲ್ಲ. ಕೆಲವರಿಗೆ ಇಬ್ಬರ ನಡುವೆ ಮೂರನೆಯ ವ್ಯಕ್ತಿ ಕೂಡ ಇದ್ದಾರೆ. ಅವರ ಹಿಂದೆ ಬೇರೆ ವ್ಯಕ್ತಿ ಇದ್ದಾರೆ. ಆ ವ್ಯಕ್ತಿಯಿಂದಾಗಿ ಏನಾಗಿದೆ ಅಂದರೆ ನಿಮ್ಮ ನಡುವೆ ಕ್ಲ್ಯಾಶ್ ಆಗಿರ್ಬೋದು, ನಿಮ್ಮ ನಡುವಿನ ಕ್ಲ್ಯಾಶಿಂದ ನೀವಿಬ್ಬರು ಸಪ್ರೇಷನ್ಗೆ ಬಂದಿದ್ದೀರಾ ಅಂತ ಈ ಕಾರ್ಡ್ ಹೇಳ್ತಾ ಇದೆ. ಓಕೆನಾ, ನಿಮ್ಮಿಬ್ಬರ ನಡುವೆ ಯಾವುದೋ ಒಂದು ವ್ಯಕ್ತಿಯ ವಿಚಾರವಾಗಿ ಸ್ಪಷ್ಟವಾಗಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿದೆ ಅಂತ ಹೇಳ್ತಾ ಇದೆ. ಓಕೆನಾ, ನೆಕ್ಸ್ಟ್ ಇದು ಎಲ್ಲರಿಗೂ ಅಲ್ಲ, ಇದು ಪರ್ಟಿಕ್ಯುಲರಾಗಿ ಯಾರಿಗೋ ಒಂದು ಬರ್ತಾ ಇದೆ. ಎಸ್, ಆ ವಿಚಾರದಿಂದಾಗಿ ಏನಾಗಿದೆ ಅಂತ ಹೇಳಿದ್ರೆ ಇದಕ್ಕೂ ನೋಡಿ ಸೇಮ್ ಸಿಚುವೇಶನ್. ಏನು ಅಂತ ಹೇಳಿದ್ರೆ ಈ ವ್ಯಕ್ತಿನೂ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ, ಈ ವ್ಯಕ್ತಿನೂ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ. ಅವರ ಜೀವನದಲ್ಲಿ ನೀವು ಬೇಕು ಅಂತ ಹೇಳಿ ಅವರಿಗೆ ಅನಿಸ್ತಾ ಇದೆ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಬೇರೆ ಯಾವ ರೀತಿಯ ಕಾರ್ಡ್ಗಳನ್ನು ಮೂಲಕ ಅವರ ಭಾವನೆಗಳನ್ನು ನೋಡ್ಬೋದು ಅಂತ ನೋಡ್ತಾ ಹೋಗೋಣ. ಓಕೆ, 3 ಆಫ್ ಕಪ್ಸ್ ಬಂದಿದೆ.
ಓಕೆ, 4 ಆಫ್ ವಾಂಡ್ಸ್ ಬಂದಿದೆ. ವಾವ್, ಏಸ್ ಆಫ್ ಪೆಂಟಿಕಲ್ಸ್, 8 ಆಫ್ ಸೋರ್ಡ್ಸ್. ಎಸ್, ಪುನಃ ಏನು ಹೇಳ್ತಾ ಇದ್ದಾರೆ, 3 ಆಫ್ ಕಪ್ಸ್. ಅವ್ರಿಗೆ ಏನಾಗ್ತಾ ಇದೆ ಅಂದರೆ, ಮೊದಲು ನಿಮ್ಮ ಜೊತೆ ಕಳೆದಂತಹ ಸಂದರ್ಭಗಳಲ್ಲಿ ಎಷ್ಟು ನಾವು ಖುಷಿಯಾಗಿದ್ವಿ, ಆ ಸನ್ನಿವೇಶವನ್ನು ಅವರು ನೆನಪಿಸ್ಕೊಳ್ತಾ ಇದ್ದಾರೆ. ಆ ಕಳೆದಂತಹ ಸಮಯಗಳನ್ನು ಅವರು ಮತ್ತಷ್ಟು ಮೆಲುಕು ಹಾಕೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಪುನಃ ಅವ್ರೇನು ಆಲೋಚನೆ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ, ಅಟ್ ಪ್ರೆಸೆಂಟಲ್ಲಿ ಅವರು ಕೆಲವರಿಗೆ ಏನಾಗಿದೆ ಅಂದರೆ, ಪ್ರೀತಿ ತುಂಬಾ ಒಬ್ಬರು ಕೊಟ್ಟಿದ್ದಾರೆ, ಇನ್ನೊಬ್ಬರು ಕೊಟ್ಟಿಲ್ಲ. ಅದರಿಂದಾಗಿ ಇದು ನೋ ಕಾಂಟ್ಯಾಕ್ಟು, ಸಪರೇಷನ್ ಸಿಚುವೇಶನ್ಗೆ ಕಾರಣ ಆಗಿದೆ ಅಂತ ಅನಿಸುತ್ತೆ. ಅಂದರೆ ಅವರು ಭಾವನೆಗಳನ್ನ ಸರಿಯಾಗಿ ಹೇಳ್ಕೊಳ್ಳೋದಲ್ಲೇ ಇದ್ದಿದ್ದರಿಂದ, ಮತ್ತು ಕೆಲವರಿಗೆ ಏನು ಅಂತ ಹೇಳಿದ್ರೆ, ಇಲ್ಲಿ ಕೂಡ ಕಾಣಿಸುತ್ತಲ್ವ, 2 ಟನಲ್ಗಳಿರೋದ್ರಿಂದ ಕಾಣಿಸ್ತಾ ಇದೆ. ಅದು ಕೂಡ ಏನು ಸಿಚುವೇಶನನ್ನು ತೋರಿಸುತ್ತೆ, ಬೇರೆ ವ್ಯಕ್ತಿಯ ಎಂಟ್ರಿಯನ್ನು ತೋರಿಸುತ್ತೆ, ಎನಿಮಿಯನ್ನು ತೋರಿಸುತ್ತೆ, ಹಿತಶತ್ರುಗಳನ್ನು ತೋರಿಸುತ್ತೆ, ನಿಮಗೆ ಗೊತ್ತಿಲ್ಲದೆ ಬೇರೆಯವರ ಕೈವಾಡ ಕೂಡ ಇರಬಹುದು ಅನಿಸುತ್ತೆ. ಇಲ್ಲಿ ಕೂಡ ಇಲ್ಲಿ ನೋಡಿ, ಟನಲ್ಗಳ ರೀತಿಯಲ್ಲಿಯೇ ಇದೆ. ಇದರಿಂದ ಇವರಿಬ್ಬರು ಹೊರಗಡೆ ಬಿದ್ದಿದ್ದಾರೆ. ದ್ಯಾಟ್ ಮೀನ್ಸ್ ಏನು, ಇಲ್ಲಿ ಬೇರೆಯವರ ಕೈವಾಡ ಇರೋದು ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನೋಡಿ, ಇಲ್ಲೂ ಕೂಡ ಅಷ್ಟೇ 3 ಮೆಂಬರ್ಸ್. ಈ ಕಾರ್ಡ್ಗಳೆಲ್ಲ ಏನು ಸೂಚಿಸ್ತಾ ಇದೆ ಅಂದರೆ, ನಿಮ್ಮ ಪ್ರೀತಿಯ ವಿಚಾರದಲ್ಲಿ ಬೇರೆಯವರ ಒಂದು ಬೇರೆ ವ್ಯಕ್ತಿಯ ಬೇರೆ ಒಂದು ಯಾವುದೋ ಒಂದು ಸನ್ನಿವೇಶ ನಿಮ್ಮನ್ನು ಬೇರ್ಪಡಿಸಿದೆ ಅಂತ ಸ್ಪಷ್ಟವಾಗಿ ಈ ಕಾರ್ಡ್ಗಳು ಹೇಳ್ತಾ ಇದೆ. ಅದರ ಜೊತೆಗೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರ ಕಡೆಯಿಂದ ಅವರು ಥಿಂಕ್ ಮಾಡ್ತಾ ಇರೋದು, ನಾನು ಆ ಪ್ರೀತಿಯನ್ನು 2 ಕೈಗಳನ್ನು ನೀಡಿದರೆ ನೀನು ಆ ಪ್ರೀತಿಯನ್ನು ಕೇವಲ ನಿನ್ನ ಒಂದು ಕೈಯಿಂದ ಮಾತ್ರ ನೀಡಬಲ್ಲೆ, ನನ್ನ ಕಡೆಗೆ ನಿನ್ನ ಫೋಕಸ್ ಇಲ್ಲ ಅಂತ ಅವರು ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಏನು ಹೇಳ್ತಾ ಇದೆ ಅಂದರೆ, ಏಸ್ ಆಫ್ ಪೆಂಟಿಕಲ್ಸ್. ಏಸ್ ಆಫ್ ಪೆಂಟಿಕಲ್ಸ್ ಏನು ಅಂತ ಹೇಳಿದರೆ, ಅದು ಒಂದು ಆಫರನ್ನು ತೋರಿಸ್ತಾ ಇದೆ. ಅದರ ಜೊತೆಗೆ ಏನು ಅಂತ ಹೇಳಿದ್ರೆ, ಕೆಲವ್ರ ಹತ್ರ ಏನೋ ಸುಳ್ಳುಗಳನ್ನು ಹೇಳಿರ್ಬೋದು, ಅಥವಾ ಯಾವುದೋ ವಿಚಾರವನ್ನು ಮುಚ್ಚಿಟ್ಟಿರಬಹುದು. ಇದರಿಂದ ಏನಾಗಿದೆ ಅಂದರೆ, ಸಿಚುವೇಶನ್ ಇಲ್ಲಿ ಟ್ರ್ಯಾಪ್ ಆಗಿದೆ. 8 ಆಫ್ ಸೋರ್ಡ್ಸ್, ಸಿಚುವೇಶನ್ಸ್ ಟ್ರ್ಯಾಪ್ ಆಗಿದೆ. ಸಿಚುವೇಶನ್ ಟ್ರ್ಯಾಪ್ ಆಗೋದು ಅಂದರೆ ಏನು, ಯಾವುದೋ ಮುಚ್ಚಿಟ್ಟಿರೋದ್ರಿಂದ ಸ್ವಲ್ಪ ಗೊಂದಲಗಳು ಬಂದಿರಬಹುದು, ಕಣ್ಣಿಗೆ ಕಟ್ಟಿರೋ ಬಟ್ಟೆ ಥರ ಪರಿಸ್ಥಿತಿ ಆಗಿರಬಹುದು ಅಂತ ಈ ಕಾರ್ಡ್ಗಳು ಸ್ಪಷ್ಟವಾಗಿ ಹೇಳ್ತಾ ಇದೆ. ಹಾಗಂತ ಇವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಇಲ್ವಾ ಅಂದರೆ, ಎಸ್, ತುಂಬಾ ಪ್ರೀತಿ ಇದೆ. ಅವ್ರು ಅಂದ್ಕೊಳ್ತಾರೆ, ಈ ಸಿಚುವೇಶನಲ್ಲಿ ನಾನು ಪ್ರೀತಿ ಕೊಟ್ಟಿದ್ದೀನಿ, ನಿಮ್ಮ ಪ್ರೀತಿ ಕಡೆಯಿಂದನೇ ಅದು ಮೋಸ ಆಗಿದೆ ಅಂತ ಅವ್ರು ಅಂದ್ಕೊಳ್ತಾ ಇದ್ದಾರೆ ಈ ಕ್ಷಣದಲ್ಲಿ. ಓಕೆ, ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಏನಾದರೂ ಕಾರ್ಡ್ ಇದೆಯಾ ಅಂತ 1-2 ಕಾರ್ಡ್ಗಳ ಮೂಲಕ ನೋಡ್ತಾ ಹೋಗೋಣ. ಓಕೆ, ಪುನಃ ಅದೇ ಗೊಂದಲಗಳೇ ಕಾಣಿಸ್ತಾ ಇದೆ. ದ ಡೆವಿಲ್ ಕಾರ್ಡ್. ಓಕೆ, ವಾಂಡ್ಸ್, ಇದ್ರ ಮೇಲೆ ತೆಗೆಯೋದು ಬೇಡ ಅನಿಸುತ್ತೆ, ಯಾಕೆಂದರೆ ಇದು ಅಷ್ಟು ಪಾಸಿಟಿವ್ ಆಗಿ ಬರ್ತಾ ಇಲ್ಲ. ಓಕೆ, 2 ಆಫ್ ಸೋರ್ಡ್ಸ್ ಕೂಡ ಅದನ್ನೇ ಹೇಳ್ತಾ ಇದೆ. ತುಂಬಾ ಪ್ರೀತಿಯಲ್ಲಿ ಸ್ಟ್ರಗಲ್ಗಳು, ಒಂದು ಸ್ವಲ್ಪ ಗೊಂದಲಗಳು ಇದೆ. ಅಂದರೆ ಯಾವುದೋ ವ್ಯಕ್ತಿಯ ಯಾವುದೋ ಸನ್ನಿವೇಶದ ಎಂಟ್ರಿ ಆಗಿರೋದ್ರಿಂದ ತುಂಬಾ ಏನು ಅಂತ ಹೇಳಿದ್ರೆ ಗೊಂದಲಗಳು ಉಂಟಾಗ್ತಾ ಇದೆ. ಯಾವ ರೀತಿಯ ಸನ್ನಿವೇಶ ಬರಬಹುದಪ್ಪ ಅಂತ ಅವ್ರಿಗೂ ಕೂಡ ಚಿಂತೆ ಆಗಿದೆ. ಇಲ್ಲಿ ಕ್ರಾಸ್ ಮೂನ್ ಬಂದಿರೋದ್ರಿಂದ ಅದು ಕೂಡ ಹೇಳ್ತಾ ಇದೆ, ರಾತ್ರಿ ಹಗಲು ನಿಮ್ಮನ್ನೇ ಅವರು ಥಿಂಕ್ ಮಾಡ್ತಾ ಇದ್ದಾರೆ, ನಿಮ್ಮ ಪ್ರೀತಿಯನ್ನು ಆಲೋಚನೆ ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಾಗೆ ಅದರ ಜೊತೆಗೆ 7 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಅಷ್ಟು ಸುಲಭ ಅಲ್ಲ. ಬ್ಯಾಲೆನ್ಸ್ ಬೇಕು, ಈ ಪ್ರೀತಿಯಲ್ಲಿ ಬ್ಯಾಲೆನ್ಸ್ ಬೇಕು, ಜಸ್ಟಿಸ್ ಬೇಕು, ನ್ಯಾಯ ಬೇಕು. ಯಾಕೆಂದರೆ ನೋಡಿ, ಇಲ್ಲಿ ಒಬ್ಬ ಟ್ರೂ ಪರ್ಸನ್, ಇನ್ನೊಬ್ಬ ಫಾಲ್ಸ್ ಪರ್ಸನ್ ಇದ್ದಾರೆ. ಅದೇ ನಾನು ಹೇಳ್ತಾ ಇರೋದು. ಸತ್ಯ ಯಾವುದು, ನ್ಯಾಯ ಯಾವುದು ಅಂತ ಹೊರಗಡೆ ಬರಬೇಕು. ಆಗ ಮಾತ್ರ ಇದರಿಂದ ಈ ಸಿಚುವೇಶನ್ನ ನಾನು ಸರಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಎನ್ನುವಂಥದ್ದು ಅವರ ಮಾತು. ದ ಡೆವಿಲ್ ಕಾರ್ಡು ಅಷ್ಟೇ. ಇದೇನನ್ನು ತೋರಿಸುತ್ತೆ ಅಂತ ಹೇಳಿದರೆ, ಯಾವುದೋ ಒಂದು ನೆಗೆಟಿವಿಟಿಯನ್ನು ತೋರಿಸ್ತಾ ಇದೆ. ಥರ್ಡ್ ಪರ್ಸನ್ ಎಂಟ್ರಿಯನ್ನು ಸ್ಪಷ್ಟವಾಗಿ ತೋರಿಸ್ತಾ ಇದೆ. ಇಲ್ಲೂ ಇಬ್ಬರಿದ್ದಾರೆ, ಒಬ್ಬ ಡೆವಿಲ್ ಇದ್ದಾನೆ. ಹಾಗಾದ ಕಾರಣ ಇದೆಲ್ಲ ಏನು ತೋರಿಸ್ತಾ ಇದೆ ಅಂದರೆ, ಸ್ಪಷ್ಟವಾಗಿ ಬೇರೆ ವ್ಯಕ್ತಿ, ಬೇರೆ ಸನ್ನಿವೇಶ, ಅಥವಾ ನಿಮ್ಮ ಪ್ರೀತಿಯಲ್ಲಿ ಇನ್ನೊಬ್ಬ ವ್ಯಕ್ತಿಯ ಪ್ರೀತಿ ಕೂಡ ಇರಬಹುದು. ಇದರಿಂದಾಗಿ ಕೂಡ ಸಿಚುವೇಶನ್ ನಿಮ್ಮ ವಿರುದ್ಧವಾಗಿ ಇದೆ, ನಿಮ್ಮ ಪ್ರೀತಿಯ ವಿರುದ್ಧವಾಗಿ ಇದೆ. ಅದರಿಂದಾಗಿ ನೀವು ಈ ವಿಚಾರದಲ್ಲಿ ಸ್ವಲ್ಪ ಅಪ್ಸೆಟ್ ಆಗಿದ್ದೀರಾ ಅಂತ ಈ ಕಾರ್ಡ್ಗಳು ಹೇಳ್ತಾ ಇದೆ. ಆ ವ್ಯಕ್ತಿ ಕೂಡ ಅದೇ ರೀತಿಯಾಗಿದ್ದಾರೆ ಅಂತ ತೋರಿಸ್ತಾ ಇದೆ. ಇನ್ನು ಆ ವ್ಯಕ್ತಿಯ ನಿಜವಾದಂತಹ ಟ್ರೂ ಫೀಲಿಂಗ್ಸ್ ಏನಿದೆ ಅಂತ ನೋಡೋಣ. ನೀವು ನೆನೆಸ್ಕೊಂಡಂತಹ ವ್ಯಕ್ತಿ ಅಟ್ ಪ್ರೆಸೆಂಟಲ್ಲಿ ನಿಮಗೇನು ಹೇಳಲಿಕ್ಕೆ ಹೋಗ್ತಾ ಇದ್ದಾರೆ ಅಂತ ನೋಡೋಣ. ಎಸ್, ಐ ವಿಶ್ ಐ ಹ್ಯಾಡ್ ಟ್ರೀಟೆಡ್ ಯು ಬೆಟರ್. ಎಸ್, ಅವರು ವಾಪಸ್ ಬರಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ, ನಿಮ್ಮನ್ನು ಒಂದು ಒಳ್ಳೆ ರೀತಿಯಲ್ಲಿ ಟ್ರೀಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ತುಂಬ ಕಾರ್ಡ್ ಬಂದಿರೋದ್ರಿಂದ ನಾನು ಅದನ್ನು ನೋಡಲ್ಲ. ಓಕೆ, ಏಕೇನು
ಓಕೆ, ಐ ಲುಕ್ ಫಾರ್ ಯು ಎವ್ರಿವೇರ್. ಎಸ್, ಅವರು ತುಂಬಾ ನಿಮ್ಮನ್ನು ಆಲೋಚನೆ ಮಾಡ್ತಾ ಇದ್ದಾರೆ. ಐ ವಿಶ್ ಕುಡ್ ಯು ಟೇಕ್ ಬ್ಯಾಕ್ ಮೈ ವರ್ಡ್ಸ್. ಎಸ್, ನಿಮ್ಮ ನಡುವೆ ಯಾವುದೋ ಕಾನ್ಫ್ಲಿಕ್ಟು, ನೋ ಕಾಂಟ್ಯಾಕ್ಟ್ಗೆ ಅಥವಾ ಸಪರೇಷನ್ಗೆ ಕಾರಣ ಆದಂತಹ ಮಾತನ್ನು ನಾನು ವಾಪಸ್ ತಗೊಳ್ತೇನೆ, ನನ್ನ ಜೀವನಕ್ಕೆ ವಾಪಸ್ ಬಾ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ಸ್ಟಾರ್ಟಿಂಗ್ ಟು ಅಂಡರ್ಸ್ಟ್ಯಾಂಡ್ ಅವರ್ ಕನೆಕ್ಷನ್. ಈಗ ಅವ್ರಿಗೆ ಅರ್ಥ ಆಗ್ತಾ ಇದೆ ನಿಮ್ಮ ಕನೆಕ್ಷನ್ಗೆ ಎಷ್ಟು ವ್ಯಾಲ್ಯೂ ಇತ್ತು, ನಿಮ್ಮ ಅಂಡರ್ಸ್ಟ್ಯಾಂಡಿಗೆ ಎಷ್ಟು ಭಾವನೆಗಳಿಗೆ ಬೆಲೆ ಇತ್ತು ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ಗ್ರೇಟ್ಫುಲ್ ಫಾರ್ ದಿ ಸ್ಪಿರಿಚುವಲ್ ಲರ್ನಿಂಗ್. ನಿಮ್ಮ ಜೊತೆ ಕಳೆದಂಥ ಕ್ಷಣಗಳು ಅವರಿಗೆ ಅದೆಷ್ಟು ಮಧುರವಾಗಿತ್ತು ಅಂದರೆ ಒಂದು ಜೀವನದ ಪಾಠ ಅಂತ ಅಂದ್ಕೊಳ್ತಾ ಇದ್ದಾರೆ. ಐ ಡೋಂಟ್ ರಿಯಾಕ್ಟ್ ವೆನ್ ಪೀಪಲ್ ಮೆನ್ಷನ್ ಯು. ಎಸ್, ಈ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಈ ವಿಚಾರದಲ್ಲಿ ಯಾರು ಏನೇ ಹೇಳಿದ್ರು ನಾನು ಕೇಳೋದಕ್ಕೆ ತಯಾರಿಲ್ಲ, ನಿನ್ನ ಬಗ್ಗೆ ತುಂಬಾ ನಾನು ಪ್ರೀತಿಸ್ತೀನಿ ಅನ್ನುವಂಥದ್ದು. ಐ ಕೇಮ್ ಕ್ಲೋಸರ್ ದ್ಯಾನ್ ಎನಿ ಒನ್. ಎಲ್ಲರಿಗಿಂತ ನೀನೇ ಹೆಚ್ಚು ಅನ್ನುವ ರೀತಿಯಲ್ಲಿ ಅವರು ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್, ಐ ರಿಪ್ಲೇ ಅವರ್ ಕನ್ವರ್ಸೇಷನ್ ಓವರ್ ಆ್ಯಂಡ್ ಓವರ್. ಕರೆಕ್ಟ್, ನೀವು ಏನಾಗಿದ್ದೀರಾ ಅಂದರೆ ಇಲ್ಲಿ ಯಾರ್ದು ಅಂತ ನಂಗೆ ಗೊತ್ತಿಲ್ಲ ರೀಡಿಂಗ್, ಬಟ್ ಏನು ಅಂತ ಹೇಳಿದ್ರೆ ಸಪರೇಷನ್, ನೋ ಕಾಂಟ್ಯಾಕ್ಟ್ ಅಥವಾ ಮಾತುಗಳು ಬಿಟ್ಟಿರುವಂತಹ ಸಂದರ್ಭಗಳು ಹೆಚ್ಚಾಗಿ ಕಾಣಿಸ್ತಾ ಇದೆ. ಜಗಳದ ಸಂದರ್ಭಗಳು ಹೆಚ್ಚಾಗಿ ಇಲ್ಲಿ ಕಾಣೋದ್ರಿಂದ ಈ ರೀತಿಯ ರೀಡಿಂಗ್ಗಳು ಇಲ್ಲಿ ಬಂದಿದೆ ಅಂತ ಗೋಚರಿಸ್ತಾ ಇದೆ. ಓಕೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾರ್ದೆಲ್ಲ ಎನರ್ಜಿ ಇರಬಹುದು ಅಂತ ನೋಡೋಣ. ನೋಡೋಣ. ವಿ ಹೆಚ್ ಇ ಯು ಎಫ್ ಎಂ ಎ ಸಿ ಓ ಕೆ ಝೆಡ್. ಎಸ್, ಇಷ್ಟು ಎನರ್ಜಿಗಳು ಇಲ್ಲಿ ಕ್ಯಾಚ್ ಆಗಿದೆ. ಓವರ್ ಆಲ್ ಆಗಿ ಇದನ್ನು ಹೇಳಬೇಕು ಅಂತಿದ್ರೆ ಪ್ರೀತಿ ಇದೆ, ಬಟ್ ಹಿಡನ್ ಆಗಿ ಪ್ರೀತಿ ಇದೆ. ಕೆಲವರಿಗೆ ಅದು ಬಿಟ್ಟೋಗಿದೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಗೆ ಬಂದಿದೆ. ಕೆಲವರಿಗೆ ಏನು ಅಂತ ಹೇಳಿದ್ರೆ ಹೆಚ್ಚಾಗಿ ಇಲ್ಲಿ ಕಾಣಿಸ್ತಾ ಇರೋದು ಥರ್ಡ್ ಪರ್ಸನ್ ಎಂಟ್ರಿ, ಬೇರೆಯವರ ಪ್ರೀತಿ ನಡುವೆ ಮತ್ತೊಬ್ಬರ ಪ್ರೀತಿ ಎಂಟ್ರಿ ಆಗಿರೋದ್ರಿಂದ ಅದು ಜಗಳಕ್ಕೆ ಕಾರಣ ಆಗಿದೆ ಅಂತ ನೇರವಾಗಿ ಸ್ಪಷ್ಟವಾಗಿ ಹೇಳ್ತಾ ಇದೆ. ಓಕೆ, ಇದಾಗಿತ್ತು ಇವತ್ತಿನ ನಿಮ್ಮ ಕರೆಂಟ್ ಫೀಲಿಂಗ್, ನಿಮ್ಮ ಪ್ರೀತಿಯಲ್ಲಿ ನಿಮ್ಮ ಪ್ರೀತಿ ಪಾತ್ರರ ಕರೆಂಟ್ ಫೀಲಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ, ಯಾರೆಲ್ಲ ವ್ಯೂಸ್ ಕೊಟ್ಟಿದ್ದೀರೋ, ಯಾರೆಲ್ಲ ಥಮ್ಸಪ್ ಕೊಟ್ಟಿದ್ದೀರೋ ಎಲ್ಲರಿಗೂ ಕೂಡ ಈ ಚಾನೆಲ್ನ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿವಂದನೆಗಳು. ಥ್ಯಾಂಕ್ ಯು. ಬಾಯ್.